ಕಾಂಗ್ರೆಸ್ನವರು ಕೊಟ್ಟಂತ ಕಂಪ್ಲೇಂಟ್ಗೆ ಎಚ್ಡಿಕೆ ತಿರುಗೇಟ್ ಕೊಟ್ಟಿದ್ದಾರೆ. ಧಮಕಿ ಹಾಕುವುದು ನಮ್ಮ ಸಂಸ್ಕೃತಿ ಅಲ್ಲ, ವೋಟ್ ಕೇಳೋದೇ ತಪ್ಪ. ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದವರು ಯಾರಪ್ಪ ಗೊತ್ತಲ್ವಾ? ಸೆಟ್ಲ್ಮೆಂಟ್ ಅಂತ ಮಾತಾಡ್ತಾರಲ್ಲ, ಯಾರು ಅಂತ ಗೊತ್ತಿರಬೇಕಲ್ವ ನಿಮಗೆ? ಸಿಕ್ ಜಾಗದಲ್ಲಿ ಬೇಲಿ ಹಾಕೋದು ನಮ್ಮ ಜಾಯಮಾನನೇ ಅಲ್ಲ. ಆತ್ಮಸಾಕ್ಷಿ ಮತ ಕೇಳೋದಾಗಿ ಹೇಳಿದಂಥ ಎಚ್.ಡಿ. ಕುಮಾರಸ್ವಾಮಿ ಒಂದು ಕಡೆ ಈ ಮಾತನ್ನು ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ನವರ ದೂರಿಗೆ ಕುಮಾರಸ್ವಾಮಿ ಕೂಡ ಗರಂ ಆಗಿದ್ದಾರೆ. ಸಿಕ್ ಕಡೆ ಖಾಲಿ ಜಾಗಕ್ಕೆಲ್ಲ ಬೇಲಿ ಹಾಕೋದಲ್ಲಪ್ಪ ನಮ್ಮ ಕೆಲಸ, ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಯಾರಪ್ಪ ಹೇಳಿದ್ದು? ಧಮಕಿ ಹಾಕೋದು ನಮ್ಮ ಕಲ್ಚರ್ ಅಲ್ಲ, ವೋಟ್ ಕೇಳ್ತೀವಿ ತಪ್ಪ ಅದರಲ್ಲಿ ಅಂಥೇಳಿ ಕಾಂಗ್ರೆಸ್ನವರು ಕೊಟ್ಟಿರ್ತಕ್ಕಂಥ ದೂರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ನಾವು ಹಿಂದೂ ಸಹ ನಾವು ರಾಜಕೀಯ ಮಾಡಿಲ್ಲ, ಆ ಗುಣವೂ ಇಲ್ಲ ನಮಗೆ. ಧಮಕಿ ಹಾಕಿ ಸಿಕ್ಕಿದ ಜಾಗಕ್ಕೆ ಫೆನ್ಸಿಂಗ್ ಹಾಕೊಳ್ಳೋದು, ಧಮಕಿ ಹಾಕಿ ಸಿಕ್ಕಿದ್ದಾರನ್ನ ಊರು ಬಿಟ್ಟು ಓಡಿಸೋದು, ಈ ಕೆಲಸ ನಾವು ಮಾಡಿಲ್ಲ. ಧಮಕಿ ಹಾಕೋ ಅವಶ್ಯಕತೆ ನಾವು ಅವತ್ತೇ ಹೇಳಿದ್ವಿ. ನಮ್ಮ ಅರ್ಜಿ ಹಾಕಿದ ದಿವಸಲೇ ನಮ್ಮ ಅಭ್ಯರ್ಥಿ ಆತ್ಮಸಾಕ್ಷಿಯ ಮತವನ್ನು ಕೇಳ್ತೀವಿ ಅಂತ ಹೇಳಿದ್ದೇನೆ. ಈಗ ನಾನು ಯಾರಾದರೂ ಕಾಂಗ್ರೆಸ್ ಸ್ನೇಹಿತರಿಗೆ ಫೋನ್ ಮಾಡಿದ್ರೆ ಅದು ಅಪರಾಧ ಅಲ್ವಾ ಇವ್ರು ಹೇಳೋದು? ಈಗ ಇವರು BJP ಶಾಸಕರನ್ನ ಕೂರಿಸ್ಕೊಂಡ್ರಲ್ಲ ಮಾತಾಡೋದಕ್ಕೆ ಮೊನ್ನೆ, ಅದು ಅಪರಾಧ ಅಲ್ವಾ? JDS ಪಕ್ಷದಲ್ಲಿ 3 ಮತ ಆಲ್ರೆಡಿ ಬುಕ್ ಮಾಡಿಬಿಟ್ಟವ್ರಂತೆ ಓಟ್ ಹಾಕ್ಸ್ಕೊಳ್ಳೋಕ್ಕೆ. BJPಲಿ ಒಂದು 3-4 ಜನ ರೆಡಿ ಮಾಡಿಬಿಟ್ಟವ್ರಂತೆ. ಬಾಕಿದ್ರೆ ನೀವು ಮಾಡ್ತಾ ಇರೋದೇನು? ಹಿಂದೆ 2016-17 ರಾಜ್ಯಸಭಾ ಚುನಾವಣೆ ನೀವು ಮಾಡಿದ್ದೇನು? ಧಮಕಿ ರಾಜಕೀಯ ನಾವು ಕಲ್ತಿಲ್ಲಪ್ಪ, ನೀ ಕಲ್ತಿರೋದು. ಸೆಟ್ಲ್ಮೆಂಟ್ ರಾಜಕೀಯ ನಾನು ಕಲ್ತಿಲ್ಲ. ಸೆಟ್ಲ್ಮೆಂಟ್ ರಾಜಕೀಯ ನೀವು ಮಾಡ್ತಾ ಇರೋದು. ಅದು ನಿಮ್ಮ ಸಂಸ್ಕೃತಿ, ನನ್ನ ಸಂಸ್ಕೃತಿ ಅಲ್ಲ. ನಾವು ಧಮಕಿ ಹಾಕಿ ನಾವು ಹಿಂದೂ ಸಹ ನಾವು ರಾಜಕೀಯ ಮಾಡಿಲ್ಲ, ಆ ಗುಣವೂ ಇಲ್ಲ ನಮಗೆ. ಧಮಕಿ ಹಾಕಿ ಸಿಕ್ಕಿದ ಜಾಗಕ್ಕೆ ಫೆನ್ಸಿಂಗ್ ಹಾಕೊಳ್ಳೋದು, ಧಮಕಿ ಹಾಕಿ ಸಿಕ್ಕಿದ್ದಾರನ್ನ ಊರು ಬಿಟ್ಟು ಓಡಿಸೋದು, ಈ ಕೆಲಸ ನಾವು ಮಾಡಿಲ್ಲ. ಧಮಕಿ ಹಾಕೋ ಅವಶ್ಯಕತೆ ನಾವು ಅವತ್ತೇ ಹೇಳಿದ್ವಿ. ನಮ್ಮ ಅರ್ಜಿ ಹಾಕಿದ ದಿವಸಲೇ ನಮ್ಮ ಅಭ್ಯರ್ಥಿ ಆತ್ಮಸಾಕ್ಷಿಯ ಮತವನ್ನು ಕೇಳ್ತೀವಿ ಅಂತ ಹೇಳಿದ್ದೇನೆ. ಈಗ ನಾನು ಯಾರಾದರೂ ಕಾಂಗ್ರೆಸ್ ಸ್ನೇಹಿತರಿಗೆ ಫೋನ್ ಮಾಡಿದ್ರೆ ಅದು ಅಪರಾಧ ಅಲ್ವಾ? ಡೀಟೇಲ್ಸ್ಕೊಳ್ಳೋಕೆ ಇದೀಗ ಎಲ್.ಎನ್. ಸ್ವಾಮಿ ಇದ್ದಾರೆ. ಎಲ್.ಎನ್. ಸ್ವಾಮಿ, ಕಾಂಗ್ರೆಸ್ನ ಕಂಪ್ಲೇಂಟ್ಗೆ, ಕಾಂಗ್ರೆಸ್ನ ಆರೋಪಗಳಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಇವ್ರುಗಳು ಮಾಡಿದಾಗೆಲ್ಲ ಚೆನ್ನಾಗಿತ್ತಾ? ಇಷ್ಟನೇ ಇಸ್ವಿಲಿ ಅಷ್ಟನೇ ಇಸ್ವಿಲಿ ಅವಾಗೆಲ್ಲ ಅದು ಚೆನ್ನಾಗಿತ್ತಾ? ನಾವ್ಯಾಕೆ ಆ ಕೆಲಸ ಮಾಡೋಣ? ಖಾಲಿ ಜಾಗಕ್ಕೆ ಬೇಲಿ ಹಾಕೋರೆ ಇವರು, ಅದನ್ನು ಸೆಟ್ಲ್ಮೆಂಟ್ ಅಂತ ಹೇಳ್ತಿರ್ತಾರಲ್ಲ, ಇವರೇ ಸೆಟ್ಲ್ಮೆಂಟ್ ಮಾಡೋರು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೇನು ಹೇಳಿಕೆಗಳು ಬರ್ತಾ ಇದೆ ಕುಮಾರಸ್ವಾಮಿ ಅವರ ಕಡೆಯಿಂದ ಅಂತ? ರಮಕತ್, ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಮತ್ತೊಂದು ವಾಕ್ಸಮರ ಶುರುವಾಗಿರುವಂಥದ್ದು. ಒಂದು ಕಡೆ ಕುಪೇಂದ್ರ ರೆಡ್ಡಿ ಅವರನ್ನ NDA ಮೈತ್ರಿ ಅಭ್ಯರ್ಥಿಯನ್ನಾಗಿ ಇಳಿಸಿದ ಬಳಿಕ ಸಾಕಷ್ಟು ಅಚ್ಚರಿ ಮೂಡಿಸೋದ್ರ ಜೊತೆಗೆ 3 ಪಕ್ಷಗಳಿಗೂ ಒಂದು ರೀತಿ ಟೆನ್ಷನ್ ಶುರುವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಸದಸ್ಯರ ಬಲಾಬಲವನ್ನು ಲೆಕ್ಕಾಚಾರ ಮಾಡಿದಂಥ ಸಂದರ್ಭದಲ್ಲಿ 4 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವುದು ಹಾಗೂ 4 ಅಭ್ಯರ್ಥಿಗಳಿಗೆ ಮಾತ್ರ ಅಷ್ಟು ಮತಗಳು ಬರುವುದು ಸಾಧ್ಯ ಎಂಬ ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಈಗ NDA ಮೈತ್ರಿಕೂಟದ ಅಭ್ಯರ್ಥಿಯ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಜಿ CM ಕುಮಾರಸ್ವಾಮಿ ವಿರುದ್ಧ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಇವತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಅಂದ್ರೆ ನಮ್ಮ ಸದಸ್ಯರಿಗೆ ಆಮಿಷಗಳನ್ನು ಒಡ್ತಾ ಇದ್ದಾರೆ, ಆಸೆ ಆಮಿಷಗಳನ್ನು ಒಡ್ತಾ ಇದ್ದಾರೆ, ಧಮಕಿ ಆಗ್ತಾ ಇದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರ ನಿಯೋಗ ಇವತ್ತು ನಗರ ಪೊಲೀಸ್ ಕಮಿಷನರ್ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಶಾಸಕರಿಗೆ ಆಸೆಗಳನ್ನು ತೋರಿಸ್ತಾ ಇದ್ದಾರೆ, ಆಮಿಷಗಳನ್ನು ಒಡ್ತಾ ಇದ್ದಾರೆ, 150 ಕೋಟಿಗೂ ಹೆಚ್ಚು ಒಂದು ಹಣ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ, ಆಮಿಷಗಳನ್ನು ಒಡ್ತಾ ಇದ್ದಾರೆ. ಜೊತೆಗೆ ಧಮಕಿಯನ್ನ ಹಾಕ್ತಾ ಇದ್ದಾರೆ, ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ, ಕರೆಗಳನ್ನ ಮಾಡಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಅಭ್ಯರ್ಥಿ ಪರ ಇರುವಂತಹ ಉದ್ಯಮಿಗಳು, ಎಲ್.ಎನ್. ಸ್ವಾಮಿ ಹಾಗೂ ಹೋಟೆಲ್ ಮಾಲೀಕರು ನಮ್ಮ ಶಾಸಕರಿಗೆ ಏನು ಒಂದು ಭೇಟಿಯನ್ನು ಮಾಡಿ ಒಂದು ಕರೆಯನ್ನು ಮಾಡಿ ಆಗ್ತಾ ಇರುವಂತದ್ದು ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ಆರೋಪ. ಆ ಆರೋಪಕ್ಕೆ ಸಂಬಂಧ ಕೇಳಿಸ್ತಾ ಇದೆ ನನ್ನ ವಾಯ್ಸು? ಎಲ್.ಎನ್. ಸ್ವಾಮಿ, ಈಗ ರಿಜ್ವಾನ್ ಅರ್ಷದ್ ಒಂದು ಮಾತು ಹೇಳ್ತಾ ಇದ್ರು ನೋಡ್ರಿ, ಕಾಂಗ್ರೆಸ್ಸು ನಮಗಿರುವ ಮತಗಳ ಪ್ರಕಾರ ನಾವು ಹೋದರೆ 3 ಸ್ಥಾನ ನಮಗೆ ಸಿಗಬೇಕಾಗತ್ತೆ, ಇನ್ನೊಬ್ಬರಿಗೆ 1 ಸ್ಥಾನ ಸಿಗಬೇಕಾಗತ್ತೆ BJP ಅವ್ರಿಗೆ. ಈ JDSನವ್ರು 19 ವೋಟನ್ನು ಇಟ್ಕೊಂಡು ಯಾವ ಆಧಾರದ ಮೇರೆಗೆ ಇವರೊಂದು ಕ್ಯಾಂಡಿಡೇಟ್ ನಿಲ್ಲಿಸಿದ್ರು? ಅಂದರೆ ಇಲ್ಲಿ ತುಂಬ ಹೇರಳವಾಗಿ ಹಣವನ್ನು ಚೆಲ್ಲಿ ಉಳಿದಿರುವ ಮತಗಳನ್ನು ಕೊಂಡುಕೊಂಡ್ರೆ ಮಾತ್ರ ಸಾಧ್ಯ ಅವ್ರಿಗೆ ಗೆಲ್ಲಕ್ಕೆ, ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ. ಈ ಹೇಳಿಕೆಗೆ ಏನಾದರೂ ಹೇಳಿದ್ರ ಕುಮಾರಸ್ವಾಮಿ ಅವರು ಅಂತ? ಇದೇ ವಿಚಾರಕ್ಕೆ ಈಗ ರಾಜಕೀಯ ಲೆಕ್ಕಾಚಾರಗಳು, ರಾಜಕೀಯ ಚದುರಂಗದಾಟರು ಕೂಡ ಶುರುವಾಗಿರುವಂಥದ್ದು.
ರಿಜ್ವಾನ್ ಆರೋಪಕ್ಕೆ ಇನ್ನೂ ಕುಮಾರಸ್ವಾಮಿ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದ್ರೆ ಕಾಂಗ್ರೆಸ್ ನಾಯಕರ ಒಂದು ಏನು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ, ಕಾಂಗ್ರೆಸ್ ನಿಯೋಗ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ DCM DK ಶಿವಕುಮಾರ್ ಕೂಡ ಹೇಳಿದಂಥದ್ದು ಇದು ಬಿಜೆಪಿಯವರ ಒಂದು ಬಿಜೆಪಿ ಹಾಗೂ JDS ಒಂದು ಧಮ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಂಸ್ಕೃತಿ ಅಂತ ಹೇಳಿದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂಥದ್ದು. ಅಂದ್ರೆ ಇದು ನಮ್ಮ ಸಂಸ್ಕೃತಿ ಅಲ್ಲ, ನಾವು ಯಾರಿಗೂ ಕೂಡ ಧಮ್ಕಿ ಹಾಕಿಲ್ಲ, ಖಾಲಿ ಜಾಗಕ್ಕೆ ನಾವು ಬೇಲಿ ಹಾಕೋರಲ್ಲ ನಾವು ಅಂತ ಪರೋಕ್ಷವಾಗಿ ಆ ಟೀಕೆಯನ್ನ ಮಾಡಿರುವಂಥದ್ದು. ಅಂದ್ರೆ 224 ಮತಗಳ ಪೈಕಿ 4 ಅಭ್ಯರ್ಥಿಗಳಿಗೆ ಗೆಲ್ಲುವ ಅವಕಾಶ ಇದೆ. ಆದರೆ NDA ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿರೋದು ಸಾಕಷ್ಟು ಕುತೂಹಲ ಮೂಡಿಸೋದ್ರ ಜೊತೆಗೆ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ನೇರವಾದ ಒಂದು ಆರೋಪವಾಗಿರುವಂತದ್ದು. ರಮಕಾಂತ್. ಥ್ಯಾಂಕ್ ಯು ಸ್ವಾಮಿ.